ನಮ್ಮ ಕಾಲದಲ್ಲಿ ಬಂಗಾರ ಮನುಷ್ಯ, ಶುಭ ಮಂಗಳ, ಅಮೃತಗಳಿಗೆ ದಿ ಬೆಸ್ಟ್ ಫೋಟೋ ಅಂದ್ರೆ ಯಾವ ಸರ್ ನಿಮಗೆ ಅನ್ಸಿದ್ದು? ರಾಜ್ಕುಮಾರ್ ಇವ್ರನ್ನ ನರಸಿಂಹರಾಜು ತಪ್ಪಿಕೊಂಡಿರೋದು ಅದೆಂತ ಅದ್ಭುತ ಫೋಟೋ ಸರ್ ಅದು. ನಿಮ್ಮ ಒಂದು ಫೋಟೋನು ನೂರು ಕತೆ ಹೇಳುತ್ತೆ ಸರ್. ನನ್ಗೆ ಕೆಟ್ಟ ಅನುಭವಗಳು ಬೇಕಾದಷ್ಟಾಗಿದೆ. ಸರ್ಕಾರ ಹೇಳ್ಕೊಳಕ್ ಇಷ್ಟಪಡೋದಿಲ್ಲ. ಆರ್ಕೈವ್ ಮಾಡಿ ಅಂತೇಳಿ ಫ್ರೀ ಫೋಟೋಗಳು ಕೊಟ್ಟಿದ್ದೀನಿ. ಏನು ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ, ಹಳೇದು ಕೊಳೆ ಆಗಿದೆ, ಇದಕ್ಕೆಲ್ಲ ದುಡ್ಡು ಕೊಡ್ಬೇಕಾ? ವ್ಯಾಲ್ಯೂನ ಗೊತ್ತಿಲ್ಲದ ಆಫೀಸರ್ಸ್ ಆದ್ರೆ ಏನು ಮಾಡ್ತೀರಾ? ಕನ್ನಡ ಚಿತ್ರರಂಗವನ್ನು ಒಂದು ಸರಿ ನೀವು ಹಿಂಗೆ ಅಶ್ವಥ್ ನಾರಾಯಣ್ ತಿರುಗಿ ನೋಡಿದಾಗ ಹಿಂಗೆ ಅನಿಸುತ್ತಾ? ಈ 50 ವರ್ಷದ ಜರ್ನಿ, 80 ವರ್ಷ, ಎಷ್ಟೊಂದು ಸಕ್ಸಸ್ ಕಂಡವರು, ಈಗ ಇರ್ತಕ್ಕಂಥ ಕನ್ನಡ ಚಿತ್ರರಂಗದ ಸ್ಥಿತಿಗತಿನ ನೋಡಿದಾಗ ಏನು ಅನಿಸುತ್ತೆ? ಏನಿಲ್ಲ, ಇವಾಗ ಇದೆಯಲ್ಲ, ಈಗ 2 ಥರ ಇದೆ. ಒಂದು ತುಂಬ ಹೈ ಫಿಲಮ್ಸು, ಹೈ ಬಜೆಟು, ಹೈ ಬಜೆಟ್ ಪ್ಯಾನ್ ಇಂಡಿಯಾ ಎಲ್ಲ ಇದೆ. ಅದೇ ರೀತಿ ಈಗ ಮೊಬೈಲ್ ಸಿನಿಮಾಗಳು ಬಂದ್ಬಿಟ್ಟಿದೆ. ಎರಡೂ ಲೆವೆಲ್ ಇದೆ. ಒಂದಿನ ಇವತ್ತು ಎಷ್ಟು ಪಿಕ್ಚರ್ ರಿಲೀಸ್ ಆಗಿದೆ ಅಂತ ಇವತ್ತು ಯಾರಿಗೂ ಗೊತ್ತಿಲ್ಲ. ಆವಾಗ ಅಂದರೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಯಾವಾಗ ಬರುತ್ತೆ ಪಿಕ್ಚರು, ಎಷ್ಟು ಯಾವ ಪ್ರತಿಯೊಂದು ತಿಳ್ಕೊಂಡು ಇಲ್ಲಿ ಚಿಕ್ಕಮಗಳೂರು ಶೂಟಿಂಗ್ ಆಗ್ತಾಯಿದೆ, ಕೊಡಗು ಶೂಟಿಂಗ್ ಆಗ್ತಾಯಿದೆ ಅಂತ ಜನನೇ ಫಾಲೋ ಮಾಡೋರು, ಎಕ್ಸ್ಪೆಕ್ಟ್ ಮಾಡೋರು, ಕಾಯ್ತಾ ಇರೋರು. ಇವಾಗ ಏನು ಯಾವ ಪಿಕ್ಚರ್ ನಮ್ಗಂತವ್ರಿಗೆ ಗೊತ್ತಾಗಲ್ಲ ಯಾವ ರಿಲೀಸ್ ಆಯಿತು ಯಾವುದು ಇಲ್ಲ. ಆಮೇಲೆ ಟೈಟ್ಲ್ಗಳು ಹಂಗೆ ಇದೆ. ನಮ್ಮ ಕಾಲದಲ್ಲಿ ಬಂಗಾರ ಮನುಷ್ಯ, ಶುಭ ಮಂಗಳ, ಅಮೃತಗಳಿಗೆ, ಗಂಧದ ಗುಡಿ ಟೈಟ್ಲ್ಗಳೇ ಆಗಿದೆ. ಈಗಿನ ಟೈಟ್ಲು ನಾವು ಕೇಳಬೇಕಾಗಿಲ್ಲ. ಏನು ಅದು ಏನು ಮಾಡೋಕ್ಕಾಗಲ್ಲ. ನಾವು ಹೇಳೋ ಕಾಲ ಬದಲಾವಣೆ ಒಪ್ಕೊಂಡಿದ್ದಾರೆ ಜನ, ಒಪ್ಕೋಬೇಕಷ್ಟೆ ನಾವು. ಸರ್, ನಿಮ್ಮ ಕಾಲದಲ್ಲಿ ನೀವು ಸೆರೆ ಹಿಡಿದಂಥ ಹೀರೋಗಳ ಖಾಸಗಿತನದ ಫೋಟೋಗಳು ಏನಿರ್ತವೆ ಅಂದರೆ ಬಿಹೈಂಡ್ ದ ಸ್ಕ್ರೀನ್, ದಿ ಬೆಸ್ಟ್ ಫೋಟೋ ಅಂದರೆ ಯಾವ ಸರ್ ನಿಮಗೆ ಅನಿಸಿದ್ದು? ಸುಮಾರಿವೆ. ಅದರಲ್ಲಿ ನೆನಪು ಮಾಡ್ಕೊಳ್ಳೋದಾದರೆ ಯಾವ್ಯಾವ್ದು? ಈಗ ಅಣ್ಣವ್ರದ್ದು ತೆಗೆದಿದ್ವಿ. ಈಗ ಒಂದು ಫೋಟೋ ಜಾಸ್ತಿ ಓಡಾಡಿದ್ದು ನೋಡಿದ್ದೀವಿ, ಉದಯ್ ಶಂಕರ್ ಅಣ್ಣವ್ರ ಕಾಂಬಿನೇಷನ್ನು. ಅದು ಉದಯ್ ಶಂಕರ್ದು, ಅದು ಅವರು ನಾನು ತೆಗೆದಿದ್ದಲ್ಲ, ಅದು ಭವಾನಿ ಅವ್ರದ್ದು. ಭವಾನಿ ನಮ್ಮದು ಹೆಚ್ಚು ವೈರಲ್ ಆಗಿರೋದು ನನ್ನ ಫೋಟೋಗಳನ್ನೇ. ಹೆಚ್ಚು ಈಗ ವೈರಲ್ ಆಗಿರೋದು ರಾಜ್ಕುಮಾರ್ ಇವ್ರನ್ನ ನರಸಿಂಹರಾಜು ತಪ್ಪಿಕೊಂಡಿರೋದು. ಮೊನ್ನೆ ಅದು ವೈರಲ್ ಆಗ್ತದೆ ಸರ್. ಮೊನ್ನೆ ಇದರಲ್ಲೂ ವೈರಲ್ ಆಗ್ತಾ ಇದೆ. ಈಗ ಅದನ್ನ ಅಪ್ಡೇಟ್ AI ಮಾಡಿಬಿಟ್ಟು ಆಕ್ಷನ್ ಎಲ್ಲ ಮಾಡಿ. ನಂದು ಎಂತ ಅದ್ಭುತ ಫೋಟೋ ಸರ್ ಅದು. ನಿಮ್ಮ ಒಂದು ಫೋಟೋನು ನೂರು ಕತೆ ಹೇಳುತ್ತೆ ಸರ್. ಅಷ್ಟು ಅದ್ಭುತ ಫೋಟೋಗಳು. ಯಾಕಂದ್ರೆ ಫೋಟೋನೇ ಹಂಗೆ ಅಲ್ವಾ, ಒಂದು ಫೋಟೋ ಕತೆ ಹೇಳುತ್ತೆ. ಅದು ಅವರು ತಪ್ಪಿಕೊಂಡಿದ್ದಾರಲ್ಲ ಅದೊಂದು. ಆಮೇಲೆ ರಾಜ್ಕುಮಾರ್ ಭಾರತಿಯವರು ಒಂದು ಬಸ್ಸಿನಲ್ಲಿ ಇದಿದೆ ಒಂದು, ಅದು ಸುಮಾರು ಫೋಟೋಗಳು. ಅಣ್ಣವ್ರಿಗೆ ಚಿಕನ್ ಅಂದರೆ ತುಂಬ ಇಷ್ಟ. ಅದು ಸಖತ್ತಾಗಿ ನಾನ್ ವೆಜ್ ಎಲ್ಲ ಊಟ ಮಾಡೋದು. ಅದರೊಂದು ಫೋಟೋ ಅದು ನಾನು ತೆಗೆದಿದ್ದಲ್ಲ. ಅದಲ್ಲ, ನಾನು ಇನ್ನೊಂದಿದೆ, ಈ ಕಂಠೀರವ ಸ್ಟುಡಿಯೋದಲ್ಲಿ ಎಲ್ಲೆಲ್ಲಿ ಊಟ ಮಾಡ್ತಾ ಇದ್ದಾರೆ. ಇಲ್ಲಿ ಇದರಲ್ಲಿ ಕೂತ್ಕೊಂಡು ನೆಲದ ಮೇಲೆ ಕೂತ್ಕೊಂಡು ಇದರಲ್ಲೇ ಮುತ್ತಿಗೆದಲ್ಲೆಲ್ಲ ಊಟ ಮಾಡೋದು, ಅದು ವೈರಲ್ ಆಗಿದೆ ಸಿಕ್ಕಾಪಟ್ಟೆ. ನಂದು ಫೋಟೋಗಳು ತುಂಬ ವೈರಲ್ ಆಗಿದೆ, ಭಾಳ ಸಾಕಷ್ಟು. ಈ ಶಂಕರ್ನಾಗ್ ಫೋಟೋಸ್ಗಳಾಗಿರೋದು, ಅದಕ್ಕೆ ಏನೇನೋ ಕತೆ ಕಟ್ಟಿ ಏನೇನೋ ಹೇಳ್ತಾರೆ. ಅದನ್ನು ಇದಲ್ಲಪ್ಪ ಇದು ಅಂತ ಹೇಳಿದ್ರೆ ನಂಬೋದಿಲ್ಲ ಅವರು. ತಾವೇ ಪಕ್ಕದಲ್ಲಿದ್ದವರಾಗೆ ಹೇಳ್ತಾರೆ. ನಾನು ಅದಕ್ಕೆ ಅದು ರೆಸ್ಪಾಂಡೇ ಮಾಡೋಕೆ ಹೋಗಲ್ಲ, ಏನಾದ್ರು ಮಾಡ್ಕೊಳ್ಳ. ಕರೆಕ್ಟ್ ಅಲ್ಲ, ಅದು ಫೋಟೋಸ್ಗಳ ಬಗ್ಗೆ ಭಾಳ. ಯಾಕಂದ್ರೆ ಶಂಕರ್ನಾಗ್ ಅತಿ ಹೆಚ್ಚು ಫೋಟೋಸ್ಗಳು ಯಾವ ಬಂದೋ ಅದು ನಿಮ್ಮದೇ ಅಂತ ಒಬ್ಬೊಬ್ಬರು ನನ್ನ ಕತೆ ಹೇಳ್ತಾರೆ. ಕತೆಗಳು ನೆಗೆಟಿವೇ, ನಿಮ್ಮ ಹತ್ರ ಇರೋ ನೆಗೆಟಿವೇ ಅದಕ್ಕೆ ಸಾಕ್ಷಿ ಬಿಡಿ. ಇರಲಿ ಸರ್, ಈಗ ನೀವು ಅಂದ್ಕೊಂಡಿದ್ದು ಇನ್ನೂ ಬೇರೆ ಯೋಜನೆಗಳು ಇನ್ನೂ ಇದೆಯಾ ಸರ್ ಈ ಫೋಟೋಗ್ರಫಿ ಬಗ್ಗೆ? ಅಂದರೆ ಫೋಟೋಸ್ಗಳನ್ನ ತರಬೇಕು ಇದೆ, ಬೇಕಾದಷ್ಟು ಒಂದೊಂದು ಎಕ್ಸಿಬಿಷನ್ಸ್ ಮಾಡಬೇಕು ಅಂತ ಇದೆ. ಈಗ ಲೆಜೆಂಡ್ಸ್ ಆಫ್ ಕನ್ನಡ ಸಿನಿಮಾ ಅಂತೇಳಿ ಒಂದು ಮಾಡ್ಕೊಂಡಿದ್ದೀನಿ. ಅದು ಮಾಡಬೇಕು. ಓನ್ಲಿ ಎಕ್ಸಿಬಿಷನ್ಸ್ ನಾನು ಇದು ಪ್ರಿಸರ್ವ್ ಮಾಡಿ ಇಟ್ಟಿದ್ದೀನಿ ಎಲ್ಲ. ಈಗ ಯಾರು ಬುಕ್ಗಳು ಬರೆಯೋದು ಮಾಡೋದು ಕೇಳ್ತಾರೆ, ಕೊಡ್ತಾ ಇರ್ತೀನಿ, ಅವರುಗಳು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಅದೇ ಹೇಳೋದ್ನಲ್ಲ, ಹಂಪಿ ಯೂನಿವರ್ಸಿಟಿ ಅವ್ರದ್ದು ಅದೊಂದು ಪರ್ಮನೆಂಟ್ ಇದು ಗ್ಯಾಲರಿ, ಪರ್ಮನೆಂಟ್ ಗ್ಯಾಲರಿ. ಈ ಥರ ಹಲವಾರು ಯೋಜನೆಗಳಿದೆ, ಮಾಡಬೇಕು ಅಷ್ಟೇ. ಈ ಪೂನಾ ಇನ್ಸ್ಟಿಟ್ಯೂಟ್ನವ್ರು ಏನಾರು ಮತ್ತೆ ಬಂದು ಕೇಳಿದ್ರೆ ನಿಮ್ಮ ನಿಲುವು ಏನಾಗಿರುತ್ತೆ? ಕೇಳಿದ್ರೆ ನೋಡಿದ್ರೆ ಕೊಡ್ಬೋದು ಅನ್ಸುತ್ತೆ. ಆ ಥರ ಇಲ್ಲ, ಒಂದು ಕಡೆಗೆ ಸೆಳೆತಲ್ವಾ ನಮ್ಮದು, ಅಲ್ಲಿ ಯಾಕೆ ಹೋಗ್ಬೇಕು, ಇಲ್ಲೇ ಆಗಿದ್ರೆ ಆ ಥರ ಅಷ್ಟು ಇದ್ರದ್ದು ಇಲ್ಲಿ ಬರೋದಿಲ್ವಲ್ಲ. ಕರೆಕ್ಟ್.
ಅಲ್ಲ ಅವಷ್ಟು ಅಂದ್ರೆ ಆಸಕ್ತಿ ತೋರಿಸ್ಬೇಕು ಅಲ್ಲಲ್ಲ, ಯಾಕೆಂದ್ರೆ ನನಗೆ ಹಳೆ ಅನುಭವಗಳು ಬೇಕಾದಷ್ಟು ಸರ್ಕಾರ ಆಸಕ್ತಿ ತೋರಿಸಿದ್ರೆ ಅದು ವರ್ಕ್ ಆಗುತ್ತೆ. ಅಲ್ಲ, ಸರ್ಕಾರ ಆಸ್ತಿ ತೋರಿಸೋ ಆಗಲ್ಲ ಸರ್, ಸರ್ಕಾರಿ ಇದೆಲ್ಲ ಆಗಲ್ಲ. ಯಾಕೆಂದರೆ ಆಫೀಸರ್ಸ್ ಬದಲಾಗ್ತಾರೆ, ಪಾಯಿಂಟ್ಗಳು. ನನಗೆ ಕೆಟ್ಟ ಅನುಭವಗಳು ಬೇಕಾದಷ್ಟು ಆಗಿದೆ ಸರ್ಕಾರದಲ್ಲಿ. ನಾನು ಇಲ್ಲಿ ಹೇಳ್ಕೊಳಕ್ಕೆ ಇಷ್ಟಪಡೋದಿಲ್ಲ, ಅನುಭವಗಳು ಆಗಿದೆ. ಈ ಯಾವಾಗ 80sಲ್ಲೇ ನಾನು ಆಗಲೇ ಒಂದು ಆರ್ಕೈವ್ ಮಾಡಿ ಅಂತೇಳಿ ಫ್ರೀ ಫೋಟೋಗಳು ಕೊಟ್ಟಿದ್ದೀನಿ. ಆವಾಗಲೇ 8,000 10,000 ಫೋಟೋಗಳು. ಏನಾಯಿತು ಅಂತ ಗೊತ್ತಿಲ್ಲ, ಫೋಟೋಸು ಇಲ್ಲ, ಆವಾಗಲೇ ಕೊಟ್ಟಿದ್ದೀವಿ. ನೋಡಿ 80sಲ್ಲೇ ಕೊಟ್ಟಿದ್ದೀವಿ. ಆಮೇಲೆ ಇನ್ನೊಂದ್ಸಲಿ ಕೊಟ್ಟರೆ ಎಲ್ಲ ಮಾಡಿ ಇಸ್ಕೊಂಡ್ರು. ಅವರೇ ಸ್ಟುಡಿಯೋಗೆ ವ್ಯಾನ್ ಕಳಿಸಿ ತೊಗೊಂಡೋಗಿದ್ದಾರೆ. ಎಲ್ಲ ಕೊಡ್ತೀವಿ, ಇದು ಇಟ್ಕೊಳ್ತೀವಿ, ಇದು ಒಂದಿಷ್ಟು ಹಣ ಕೊಡ್ತೀವಿ ಅಂತ ತೊಗೊಂಡು ವ್ಯಾನ್ ಕಳಿಸಿ ತೊಗೊಂಡೋಗಿದ್ದಾರೆ. ಆಫೀಸರ್ ಚೇಂಜ್ ಆದರು. ನೆಕ್ಸ್ಟ್ ಬಂದು ಆಫೀಸರು, ಏನು ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ, ಹಳೇದು ಕೊಳೆ ಆಗಿದೆ, ಇದಕ್ಕೆಲ್ಲ ದುಡ್ಡು ಕೊಡಬೇಕಾ? ಆ ಥರ ಅದ್ರ ವ್ಯಾಲ್ಯೂನ ಗೊತ್ತಿಲ್ಲದ ಆಫೀಸರ್ಸ್ ಆದ್ರೆ ಏನು ಮಾಡ್ತೀರಾ? ನಿಲ್ಲಿಸಿ ತರಿಸ್ಬಿಡ್ಲಿ ಫೋಟೋ ನೋಡೋಣ, ಅವ್ರದ್ದು ಒಂದು ಫೋಟೋ ತರಲಿ ನೋಡೋಣ. ಅಲ್ಲ, ಅದು ಇದು ಗೊತ್ತಿಲ್ಲದ್ರೆ ಏನು ಹೇಳೋದು? ಕರೆಕ್ಟ್, ಬೆಲೆ ಗೊತ್ತಿಲ್ಲ ಅಂತ ಹೇಳಿದ್ರೆ ದುಡ್ಡಿಗೆ ಬೆಲೆ ಇಲ್ಲ, ಅಲ್ಲಿ ದುಡ್ಡಿನ ಬೆಲೆ ಇಲ್ಲ. ಆರ್ಕೈವ್ಸ್ ಅರ್ಥ ಗೊತ್ತಿಲ್ಲ ಅಂದ್ರೆ ಏನು? ಕರೆಕ್ಟ್. ಈಗ ನಾವು ಅದೇ ಹೇಳಿದ್ರು, ನಾನು ಇದೇನೇ ಮಾತನ್ನ ಒಬ್ಬ ಸೀನಿಯರ್ ಜರ್ನಲಿಸ್ಟ್ ಕೇಳಿದೆ, ಈ ಥರ ಆಯಿತು ಅಂತ. ಅವರಂದರು, ಆಫೀಸರ್ನ ತೊಗೊಂಡಾಗ ಹಂಪಿಗೆ ಹಾಕ್ಬೋಣಯ್ಯ, ಚೆನ್ನಾಗಿರುತ್ತೆ, ಹಂಪಿ ಎಲ್ಲ ಹೊಡೆದಾಗಿದೆ ಅಂದ್ಬಿಟ್ಟು ಫ್ಲ್ಯಾಟ್ ಕಟ್ಬಿಡ್ತಾರೆ ಅಂತ ಹೇಳಿದ್ರು. ನೋಡಿ, ಈ ಥರ ಅವ್ರನ್ನ ಇಂಥವರೆಲ್ಲ ನೋಡೋ ಆಲೋಚನೆಗಳು ಬೇರೆ ಥರ ಇರುತ್ತೆ. ಕರೆಕ್ಟ್, ಇಂಥವಕ್ಕೆ ಮಹತ್ವ ಕೊಡಬೇಕು. ಅಲ್ಲ, ಅದು ಏನು ಆಂಟಿಕ್ ವ್ಯಾಲ್ಯೂ ಏನು ಅನ್ನೋದು ತಿಳ್ಕೊಳ್ಬೇಕಲ್ಲ. ಕರೆಕ್ಟ್. ಆದ್ದರಿಂದ ಅದು ಕಷ್ಟ ಆಗುತ್ತೆ. ಈ ಥರ ಪ್ರೈವೇಟ್ ಒಂದು ಕಾರ್ಪೊರೇಟ್ ಇದ್ದಿರಬೇಕು. ಅವ್ರಿಗೆ ಯಾರಿಗೂ ಹಣಕಾಸಿಂದಾಗಲಿ ಅದಾಗಲಿ ಇದಿರಬಾರ್ದು ಅಂತಾದರೆ ಮಾಡ್ಬೋದು ಅಂತ. ಅವ್ರಿಗೆ ಏನಿದ್ರು ಒಂದು ಈಗ ಬೇರೆ ಕಡೆ ಎಲ್ಲ ಇದೆ, ಬಾಂಬೆನಲ್ಲಿ ಅಲ್ಲೆಲ್ಲ ಅವು ಬೇರೆಯವರು ಸರ್ಕಾರಿ ಅಥವಾ ಇದು ಇರೋದಿಲ್ಲ, ಸರ್ಕಾರೇತರ NGOs ಇರಬೇಕು. ಅವ್ರಿಗೆ ಯಾವುದೇ ಇದಿರಬಾರ್ದು. ಬೇಕು ಸರ್, ಯಾಕಂದರೆ 100 years ಬರ್ತಾ ಇದೆ. ಇದಕ್ಕೆ ಈ ನೆಪದಲ್ಲಾದರೂ ಇದನ್ನ ನೀವು ಹೇಳ್ದಂಗೆ ಮಾಡಬೇಕು. ನಿಮ್ಮ ಹತ್ರ ಎಷ್ಟು ಲಕ್ಷಾಂತರ ಫೋಟೋಗಳಿದಾವೆ, ಎಷ್ಟು ಸಾವಿರಾರು ಸಿನಿಮಾಗಳದು. ನಾನು ತುಂಬ ಜನ ನಮ್ಮ ಕೊಲೀಗ್ಸ್ಗೆ ಅವಾಗಿಂದ ಹೇಳ್ತಾ ಬಂದೆ, ಪ್ರಿಸರ್ವ್ ಮಾಡ್ರಯ್ಯ ಅಂತ. ಮಾಡಲ್ಲ, ಎಲ್ಲ ಹಾಳು ಮಾಡಿಬಿಟ್ರು. ನನಗೆ ಹೇಳಿ ತುಂಬ ಹೇಳ್ತಾ ಇದ್ದೆ. ನಮ್ಮ ಈಗ ಋಷಿಬೇಂದ್ರೆ ಅವರು ನಮ್ಮ ಕನ್ನಡದಲ್ಲಿ ನಾನು ಎಂಟ್ರಿ ಆದ ಮೂರನೇ ವ್ಯಕ್ತಿ ಕನ್ನಡಿಗ. ಫಸ್ಟು ಋಷಿಬೇಂದ್ರೆ ಅವರೇ ಸೀನಿಯರ್ ಕನ್ನಡಗೆ ಸ್ಟಿಲ್ ಫೋಟೋಗ್ರಾಫರು. ಎರಡನೇವರು MRK ಮೂರ್ತಿ, ಮೂರನೇವ್ರು ನಾನು ಬಂದ್ವಿ. ಅವರು ಋಷಿಬೇಂದ್ರೆ ಅವರಂತೂ ತುಂಬ ಕೆಲಸ ಮಾಡಿದ್ದಾರೆ. ಆದರೆ ಯಾವುದು ಅವರು ಪ್ರಿಸರ್ವ್ ಮಾಡಿ ಅವರು ಹೋಗ್ಬಿಟ್ರು. ಅವ್ರ ಮಕ್ಕಳುಗಳು ಏನು ಮಾಡಲಿಲ್ಲ, ಏನಾಗಿದೆ ಗೊತ್ತಿಲ್ಲ. ಅದೆಲ್ಲ ತುಂಬ ಒಳ್ಳೊಳ್ಳೆ ರಾಜ್ಕುಮಾರ್ ಹಳೇ ಸಿನಿಮಾಗಳು ಭಾಳ, ಉದಯ್ ಕುಮಾರ್ ಅವ್ರದ್ದೆಲ್ಲ ಇದಾಗ್ಬಿಡ್ತು, ಹಳೆ ಸಿನಿಮಾ ಇದೆಲ್ಲ. ಆ ಥರ ಪ್ರಿಸರ್ವ್ ಮಾಡಲಿಲ್ಲ. ನೀವು ಹೇಳೋದಾಗೆ ಅವು ತುಂಬ ಅಪರೂಪದ ಮುತ್ತುಗಳು ಬಿಡಿ, ಒಂದೊಂದು ಫೋಟೋಗಳು. ಹಾಗೆ ಇರೋದನ್ನಾರು ಉಳಿಸ್ಕೊಂಡು ಹೋಗ್ಬೇಕು. ಎಸ್ ಸರ್, ನಿಮ್ಮ ಈ ಒಂದು ಇದು ಆದಷ್ಟು ಜಾರಿಗೆ ಬರಲಿ. ನಿಮ್ಮ ಯೋಜನೆಗೆ ಯಾರಾದರೂ ಒಂದು ಒಳ್ಳೆಯವರು ಬಂದು ಅದನ್ನು ಕಾಪಿಡುವಂತಹ ಒಂದು ಕೆಲಸ ಆಗಲಿ ಅಂತ ನಾನು ಆಶಿಸ್ತೀನಿ. ಅದೇ ಯಾವ್ದಾದ್ರು NGOs ಆಗಬೇಕು. ಎಸ್, ಈ ಮೂಲಕ ಯಾರಾದರೂ ಈ ಇಂಟರ್ವ್ಯೂ ನೋಡ್ತಾ ಇದ್ರೆ ಅಪರೂಪದ ಸಿನಿಮಾಗಳ ಛಾಯಾ ಸ್ಥಿರ ಚಿತ್ರಗಳು ಇವ್ರ ಹತ್ರ ಇವೆ. ಒಂದು ಲಕ್ಷಾಂತರ ಇರ್ತಕ್ಕಂಥ ನೆಗೆಟಿವ್ಸ್ ಇದೆ. ಸೊ ಆಲ್ರೆಡಿ ಒಂದು 70,000 ಡಿಜಿಟಲೀಕರಣ ಮಾಡಿದ್ದಾರೆ. ಇನ್ನೊಂದಿಷ್ಟು ಚಿತ್ರಗಳು, ಅಪರೂಪದ ಸಿನಿಮಾಗಳು ನಿಮಗೆಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅಂಥ ಸಿನಿಮಾ ಸ್ಟಿಲ್ಗಳು ಇವ್ರ ಹತ್ರ ಇದೆ. ಯಾಕಂದರೆ ನೀವು ಲೆಕ್ಕ ಹಾಕಿ, ಪುಟ್ಟಣ್ಣ ಕಣಗಾಲ ಹಿಂದೆ ಇನ್ನು ಹುಣಸೂರು ಕೃಷ್ಣಮೂರ್ತಿಯಿಂದ ಹಿಡಿದು ಹಳೆಯ ಕಪ್ಪು ಬಿಳುಪು ಫೋಟೋಗಳ ಸಿನಿಮಾಗಳ ಸ್ಟಿಲ್ ಫೋಟೋಗಳು ಇವ್ರ ಹತ್ರ ಇದ್ದಾವೆ. ಹಾಗಾಗಿ ಇಂಥ ಒಂದು ರೂಪುರೇಷೆ ಏನು ಮಾಡ್ತಾ ಇದ್ದಾರೆ ಅದು ಕಾಪಾಡ್ಕೊಳ್ಳುವಂಥ ಕೆಲಸ ಆಗಬೇಕು. ಬಟ್ ಅವ್ರು ಬರೀ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿರೋದಷ್ಟೇ, ಇನ್ನೂ ಎಷ್ಟೋ ಜನ್ರೇಷನ್ ಬಂದರೂ ಅದು ಯೂಸ್ ಆಗಬೇಕು.
ಅದು ಉಳಿಬೇಕು, ದಾಖಲೆ ಆಗಬೇಕು. ಒಂದು ಸಿನಿಮಾ ಇವತ್ತು ಎಷ್ಟು ದಾಖಲೆನೋ ಹಾಗೆ ಆ ಸಿನಿಮಾದ ಸ್ಟಿಲ್ಲು ಕೂಡ ದಾಖಲೆ ಆಗಬೇಕು. ಅಂತ ದಾಖಲೆ ಆಗುವಂಥ ಕೆಲಸನ ಮಾಡೋದಕ್ಕೆ ರೂಪುರೇಷೆ ಸಿದ್ಧತೆ ಮಾಡ್ಕೋತಿದ್ದಾರೆ. ಇಂಥ ಕೆಲಸಕ್ಕೆ ಒಂದಿಷ್ಟು ಸಾಥ್ ಕೊಡುವಂಥ ಕೆಲಸ ಆಗಬೇಕು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.